ಏಯ್ ತಾತ ನಿತ್ಕೋ, ಎಲ್ಗೋ ಹೋಗ್ತಿದ್ಯಾ? ಅಯ್ಯೋ ಮೊಮ್ಮಗ್ನೆ, ಥಿಯೇಟ್ ನಂತರನೇ ಇದೆಯಲ್ಲ. ಅಲ್ಲ ಕಣೋ, ನನಗೋಸ್ಕರ ಅಷ್ಟೊಂದು ವೆರೈಟಿ ಅಡುಗೆ ಮಾಡಿ ನಂಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ನಾನು ಅದಕ್ಕೆ ಟೇಸ್ಟ್ ಮಾಡೋಣ ಅಂತ ಬಂದಪ್ಪ. ನಾಚಿಕೆ ಆಗಲ್ಲ ನಿಂಗೆ? ತಿಂದೋಗಕ್ಕೆ ಬಂದೆ ಅಂತೀಯಲ್ಲ. ನೋಡಲಿ, ಬೇರೆಯವ್ರ ತಾತರೆಲ್ಲ ಒಬ್ಬೊಬ್ಬರಿಗೆ 50-60 ಎಕರೆ ಜಮೀನು ಮಾಡಿದ್ದಾರೆ. ನೀನು ಇದೆಯಾ ಇರೋ 30 ಎಕರೆನ 31 ಪಾಲಾಗ ಮಾಡಿದ್ಯಾ ನಂಗೆ. ಅಯ್ಯೋ ಕಂದ, ಬಾರೋ 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 ಬಾರೋ, ನಿನ್ ಕಷ್ಟ ನನಗೆ ಅರ್ಥ ಆಗೋದ್ ಕಣೋ. ನಾನು ಏನೋ ಮಾಡ್ಲಿ? ಇಲ್ಲಿ ಕೇಳು, ಈಗ ಇವಾಗ್ನಷ್ಟು ವೈದ್ಯಕೀಯ ಕ್ಷೇತ್ರ ಅವಾಗ ಮುಂದುವರೆದಿರ್ಲಿಲ್ಲ. ನಾನು ಏನ್ ಮಾಡ್ಲಿ? ಉಪ್ಪು ಖಾರ ಬೇರೆ ಜಾಸ್ತಿ ತಿಂತಾ ಇದ್ವಿ. ನಿಮ್ ದೊಡ್ಡಪ್ಪ ಚಿಕ್ಕಪ್ಪರ ಎಲ್ಲ ಉಟ್ಕೊಂಡ್ಬಿಟ್ರು. ಈಗ ಅದ್ ಬಿಡು, ಬಾಯ್ ನಿಂಗೊಂದು ಸೀಕ್ರೆಟ್ ಹೇಳ್ತೀನಿ. ಬಾಯ್ ನಿಮ್ಮ ಅಪ್ಪುಗಳು ಹೇಳ್ದಿರೋ ಒಂದು ಸೀಕ್ರೆಟ್ ನಾನು ನಿಂಗೆ ಹೇಳ್ತೀನಿ. ನಮ್ಮ ತೋಟದ ಒಂದು ಮೂಲೆಯಲ್ಲಿ ಚಿನ್ನ ಬಚ್ಚಿಟ್ಟಿದ್ದೀನಿ. ನೀನು ಊಟಕ್ಕೆ ಬಿಟ್ರೆ ಬಂದ ತಕ್ಷಣ ನೀನು ಮ್ಯಾಪ್ ಕೊಟ್ಬಿಡ್ತೀನಿ. ಚಿನ್ನನಾ? ಸರಿ ಟೈಮ್ ಆಯ್ತೀನಿ, ಊಟ ಮಾಡ್ಬರೋಗು. ಹೌದಾ? ನನಗೆ ಊಟಕ್ಕೆ ಹೋಗ್ಬರ್ಬೋದಲ್ವಾ? ಸರಿ. ಆಮೇಲೆ ನೈವೇದ್ಯಕ್ಕೆ ಚಾಯ್ಸ್ ಇಟ್ಟಿದ್ಯಾ ತಾನೆ? ಎಂತ ಚಾಯ್ಸು? ವರ್ಲ್ಡ್ ಬ್ಯಾಂಕ್ ಇಟ್ಟಿದ್ದೀನಿ, ಹೋಗು. ಅದೇ ಹೌದ್ಲಾ? ನಿಮಗೆ ಬೇಕಾಗಿದ್ ಬ್ರಾಂಡ್ ಇಟ್ಕೊಂಡ್ಬಿಟ್ರೆ ನನ್ನ ಮಕ್ಕಳ ಪೂಜೆ ಆದ್ಮೇಲೆ ನೀವು ಕೂಡ ನಿಮಗೆ ಬೇಕಾಗಿ